ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಸಂಪರ್ಕಿಸಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಳೆದ 20 ವರ್ಷ ತಮ್ಮ ಕುಟುಂಬದವರೇ ಶಾಸಕರಾಗಿದ್ರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ಏಕೆ ಆಗಿಲ್ಲ ಎಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರನ್ನ ಪ್ರಶ್ನೆ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಪ್ಪ, ಮಗ, ತಾಯಿ 3 ಜನ ಶಾಸಕರಾಗಿ ಸಾಧನೆ ಏನು ಮಾಡಿದ್ದೀರಾ? ರೈತರು, ಬಡವರ ಬಗ್ಗೆ ಸದನದಲ್ಲಿ ಒಂದು ದಿನವಾದರೂ ಮಾತನಾಡಿದ್ದೀರಾ? ನಾನು ಬೆಳೆ ವಿಮೆ ಪರಿಹಾರಕ್ಕೆ ಸದನದಲ್ಲಿ ಜೋರಾಗಿ ಮಾತನಾಡಿದ್ದು ನಾಟಕ ಎಂದ್ರೆ ನೀವು ರೈತರಿಗೆ ಮಾಡಿದ್ದು ಅವಮಾನವಲ್ಲವೇ ಎಂದು ಕಿಡಿಕಾರಿದರು. ಹಿಂದೂ ಪರವೆಂದು ಭಾಷಣ ಮಾಡಿದ ನೀವು ನಿಮ್ಮ ಅಧಿಕಾರಾವಧಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀರಾ. ನಮ್ಮ ಅವಧಿಯಲ್ಲಿ ಹಡಗಲಿ, ಉದ್ನೂರ್, ಕಿಣಿ ಸೇರಿದಂತೆ ಎಲ್ಲಾ ಗ್ರಾಮಗಳ ದೇವಸ್ಥಾನಗಳ ಕೆಲಸ ಪ್ರಗತಿಯಲ್ಲಿದೆ ಎಂದು ತಿರುಗೇಟು ನೀಡಿದರು. CA ಸೈಟ್ ಮೂಲಕ ಹಣ ಹೊಡೆದದ್ದು, 20 ಎಕರೆ ಭೂಮಿ ಲೂಟಿ ಹೊಡೆದ ಬಗ್ಗೆ ಸ್ವಾಮೀಜಿ ಓರ್ವರು ಪ್ರಶ್ನೆ ಮಾಡಿದಾಗ ನೀವು ಯಾಕೆ ಸೈಲೆಂಟ್ ಆಗಿದ್ರಿ ಎಂದು ಪ್ರಶ್ನೆ ಮಾಡಿದರು. ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ರವರು ಒಂದು ಪತ್ರಿಕೆಗೋಷ್ಠಿ ನೋಡಿದೆ. ನಾನು ನಮ್ಮ ಸದನ ಪ್ರಾರಂಭ ಆದಾಗ ಕೆಲವು ಕಾರಣಾಂತರಗಳಿಂದ ಸದನದಲ್ಲಿ ವಿಷಯಗಳು ಪ್ರಸ್ತಾಪ ಆಗ್ತಿತ್ತು. ನಾಗೇಂದ್ರನ ಬಗ್ಗೆ ವಿರೋಧ ಪಕ್ಷದವರು ಸತತವಾಗಿ ಸದನ ನಡೆದ ಹಾಗೆ ಅಡ್ಡಿ ಉಂಟು ಮಾಡ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ಸಮಯದಲ್ಲಿ ಪ್ರಶ್ನೋತ್ತರವನ್ನು ಅವರು ಚೀರಾಟದ ಮಧ್ಯೆಯೂ ಮಾತನಾಡ್ತಾ ಇದ್ದೆವು. ಕೊನೆಗೆ ನಾನು ಮತ್ತು ಕೆಲವು ಜನ ಮುಖಂಡರು ಸೇರಿ ಸ್ಪೀಕರ್ ಅವರು ಆಯ್ಕೆ ಆದಾಗೆ ಹೇಳಿದ್ದೆವು, ತಾವು ದಯಮಾಡಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ, ಬರಗಾಲದ ಬಗ್ಗೆ ಭಾಳಷ್ಟು ಸಮಸ್ಯೆ ಮಾತನಾಡಬೇಕಾಗಿದೆ, ದಯಮಾಡಿ ತಾವು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ. ಅದಕ್ಕೆ ಅವರು ಸ್ಪಂದಿಸಿ ನಮಗೆಲ್ಲ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಸದನದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಅನೇಕ ರೈತರ ಸಮಸ್ಯೆಗಳ ಬಗ್ಗೆ, ಅನೇಕ ಬರಗಾಲದ ಬಗ್ಗೆ, ಇಲ್ಲಿರ್ತಕ್ಕಂಥ ಪರಿಸ್ಥಿತಿ, ಭೀಮಾ ನದಿಯ ನೀರಿನ ಬಗ್ಗೆ, ಮಹಾರಾಷ್ಟ್ರದವರು ಭೀಮಾ ನದಿಯನ್ನು ಸೀನಾ ನದಿಗೆ ಡೈವರ್ಟ್ ಮಾಡಿಕೊಂಡಿದ್ದ ಬಗ್ಗೆ ಇವೆಲ್ಲವನ್ನು ನಾನು ಮಾತನಾಡ್ತಾಯಿದ್ದೆ. ನಾನು ವಿಧಾನ ಪರಿಷತ್ತಿನ ಸದಸ್ಯನಾದಾಗ ಕೂಡ ಇದ್ರ ಬಗ್ಗೆ ಭಾಳಷ್ಟು ತೊಗರಿ ಬಗ್ಗೆ,
ಭೀಮಾ ನದಿ ನೀರಿನ ಬಗ್ಗೆ, ಬರಗಾಲದ ಬಗ್ಗೆ, ನೆಟರುವಿಕೆ ಬಗ್ಗೆ ಮಾತನಾಡಿರ್ತಕ್ಕಂಥ ದಾಖಲೆಗಳು ಕೂಡ ಇವೆ. ನಾನು ಹೊಸದಾಗಿ ಇವತ್ತು ಮಾತನಾಡಿರ್ತಕ್ಕಂಥ ಮಾತಲ್ಲ ಅದು. ಆದರೆ ಪಾಪ ಅವರೇನೋ ಕುಂಭಕರ್ಣನ ನಿದ್ದೆಯಿಂದ ಎದ್ದು ಹೊರಗೆ ಬಂದಿದ್ದಾರೆ ಅಂತೇಳಿ. ಹೌದು, ಕುಂಭಕರ್ಣ ನಿದ್ದೆಯಲ್ಲಿತ್ತು 20 ವರ್ಷ ನಿಮ್ಮ ಆಡಳಿತದಲ್ಲಿ. ಈ ಕ್ಷೇತ್ರದ ಜನ ಕುಂಭಕರ್ಣನಂತೆ ಮನೆಗೆ ಬಿಟ್ಟಿದ್ರು, ಯಾರೂ ಏನೂ ಕೇಳ್ತಾನೆ ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ನಿಂತವ್ರು ನೀವು 12 ಗಂಟೆಗೆ ಬಂದಾಗ ಕೂಡ ಕಾಯ್ತಾಯಿದ್ರು ನಿಮ್ಮನ್ನು. ಇವತ್ತು ನಾನು ಬಂದ ಮೇಲೆ ಜನ ಎಚ್ಚೆತ್ತಿದ್ದಾರೆ, ಎಲ್ಲದರ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ನನ್ನ ಮನೆ ಮುಂದೆ ಕೂಡ ಒಂದು ಕೂತು ಕೇಳ್ತಕ್ಕಂಥ ಒಂದು ಅವೇರ್ನೆಸ್ ಬಂದಿದೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಆಗ ನಮಗೆ ಬೆಂಬಲ ಬೆಲೆ ಇರಲಿಲ್ಲ, 3,000-4,000 ರೂಪಾಯಿ ತೊಗರಿ ರೇಟ್ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದಕ್ಕೆ ಬೆಂಬಲ ಬೆಲೆ ಬೇಕು, ಒಂದು ತೊಗರಿ ಮಂಡಳ ರಚನೆ ಆಗಬೇಕಂತ ಹೇಳಿ ನಾನು ಶರಣಪ್ರಕಾಶ್ ಪಾಟೀಲ್, ಶಂಕರಣ್ಣ ಮಣಿಕ್ಯಾಳ್, ಏನು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೆಲ್ಲರೂ 55 ಜನ ನಾವೆಲ್ಲ ಏನಪ್ಪ ಅಂದರೆ 2 ಬಸ್ಗಳನ್ನು ತೆಗೆದುಕೊಂಡು SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಿಗೆ ಹೋಗಿ ಪ್ರಯತ್ನ ಮಾಡಿ ನಮ್ಮ ತೊಗರಿಗೆ ಬೆಂಬಲ ರೈತರಿಗೆ ಸಿಗಬೇಕಂತ ಹೇಳಿ ನ್ಯಾಯಯುತವಾಗಿ ಏನಪ್ಪ ಅಂದ್ರೆ ಘೋಷಣೆ ಮಾಡಿ ಮಾರ್ಕೆಟ್ನಲ್ಲಿ ಎಂಟ್ರಿ ಆದಾಗ ಅತಿ ಹೆಚ್ಚಿನ ತೊಗರಿ ಖರೀದಿ ಮಾಡಿ ರೈತರಿಗೆ ಬೆಲೆ ಸಿಗ್ತಕ್ಕಂಥದ್ದು. ಮತ್ತು ತೊಗರಿ ಮಂಡಳ ರಚನೆ ಆಗಿದ್ದು ಕೂಡ ನಮ್ಮೆಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪಕ್ಷಭೇದ ಮರೆತು ಹೋರಾಟ ಮಾಡಿದರ ಫಲವಾಗಿ ಅವತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ನಾವು ಮಾತನಾಡಿದ್ದಕ್ಕಾಗಿ ಇವತ್ತು ಕುಡಿಯೋ ನೀರಿನ ಸಂಬಂಧ ಆಗಿರ್ಬೋದು, ಈ ಭಾಗದ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಆಗಿರ್ಬೋದು, ನಾನು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. ಹಿಂದಿನಿಂದ ಯಾವತ್ತೂ ಕೂಡ ರೈತರ ಪರ, ನಾನು ರೈತನ ಮಗನಾಗಿ ನಾನು ಒಂದೇ ಕೇಳ್ತೀನಿ, ನಾನು ಕುಂಭಕರ್ಣನ ನಿದ್ದೆ ಮಾಡಬಹುದು. 20 ವರ್ಷಗಳ ಸದನದ ಕಾಲ ನಿಮ್ಮ ಕೈಯಲ್ಲೇ ಇತ್ತು. ಎಂದಾದರೂ ನೀವು ಒಂದಾದ್ರೂ ಮಾತಾಡಿದಿರಾ? ರೈತರ ಬಗ್ಗೆ ಮಾತನಾಡಿದಿರಾ? ಈ ಕಲಬುರಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದಿರಾ? ಇವತ್ತು LNT ಅವರಿಗೆ ನೀವೇ ಕಾಂಟ್ಯಾಕ್ಟ್ ಕೊಟ್ಟಿದ್ದು. ಸಂಪೂರ್ಣ ಗುಲ್ಬರ್ಗದ 500 ಇನ್ನೂ ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಬಿಟ್ಟು ಬೇರೆ 800 ಚಿಲ್ಲರ್ ಕಿಲೋಮೀಟ್ರ್ ಅಷ್ಟೇ ಕೊಟ್ಟಿದ್ದೀರಿ. ಇನ್ನು ಉಳಿದಿರ್ತಕ್ಕಂಥವ್ರು ನೀರು ಬೇಕಾಗಿಲ್ಲ, ಇದು ನಿಮಗೆ ಕಣ್ಣಿಗೆ ಕಾಣಲಿಲ್ಲ. ನಾವು ಅದನ್ನು ಪ್ಲ್ಯಾನ್ ಮಾಡಿಸ್ತಾ ಇದ್ದೀವಿ, ನಾವು ಅದ್ರ ಬಗ್ಗೆ ಕಾಳಜಿ ಮಾಡ್ಕೊಳ್ತಾ ಇದ್ದೀವಿ. ಹೋಲಿಗ್ಬಿಡು ನೀವು ಡ್ರೈನೇಜ್ ವಾಟ್ರ್ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಸದನ್ನಲ್ಲಿ ಮಾತನಾಡಿದೆ. ನಿಮ್ಮ ಸುರೇಶ್ ಮಂತ್ರಿಯವರು, ಪೌರಾಡಳಿತ ಮಂತ್ರಿಯವರು ನನ್ನ ಮಾತಿಗೆ ಇಲ್ಲಿ ಬಂದು ವಾಟರ್ ಏನಪ್ಪ ಪ್ಯೂರಿಫೈ ಮಷಿನ್ ಹಾಕಿದ್ದು ಆಗಿನ ಕಾಲದಲ್ಲಿ, ಅವಾಗೆ ಅದು ಚಾಲೂ ಮಾಡಿರ್ತಕ್ಕಂಥದ್ದು. ನಾನು ಸದನದಲ್ಲಿ ವಿಧಾನ ಪರಿಷತ್ ಸದಸ್ಯನಿದ್ದಾಗ ನೀವೇನು ಮಾಡಿದಿರಿ ಗೌಡ್ರೆ? ಭಾಳ ಟಿಂಗಲಾಗಿ ನಗ್ತಾಯಿದ್ರಿ. ಏನು ನಗ್ತಪ್ಪ? ಒಂದಿನರೇ ಮಾತಾಡಿದೆ ನೀವು ವಿಧಾನಸೌಧ ಮೂವತ್ತರ ನೋಡ್ಕೋ ಕನ್ನಡಾಗ. ಒಂದು ಸಲ ವಿಧಾನಸೌಧದಲ್ಲಿ ರೈತರ ಪರ ಮಾತನಾಡಿರ್ತಕ್ಕಂಥದ್ದು. ನಾನು ಮಾತಾಡಿದ್ರೆ ನಾಟಕ ಮಾಡ್ತೇನೆ, ನಿನಗೆ ಸಹನೆ ಆಗ್ತಾಯಿಲ್ಲ. ನಾನು ಏನೂ ಮಾತಾಡಿಲ್ಲ, ನಾನು ಇದ್ದ ಸತ್ಯ ಪರಿಸ್ಥಿತಿ. ಯಾಕಂದರೆ ಒಂದು ಸಲ ಹೆಸರು ಉದ್ದು ಎಲ್ಲವನ್ನು ಬಿತ್ತಿ ರೈತರು ಮಳೆ ಬಂತದಂತೇಳಿ ಬಿತ್ತಿ ಮತ್ತೆ ಹರಿಗಿ ಮತ್ತೆ ತೊಗರಿ ಬಿತ್ತಿದ್ರು. ಇನ್ಶೂರೆನ್ಸ್ ಹಣ ಏನಪ್ಪ ಅಂದ್ರೆ ಅವರು ತುಂಬಿದ್ರು. 4,000 ಜನ ಇನ್ಶೂರೆನ್ಸ್ ಹಣ ರೈತರು ತುಂಬಿದ್ದಾರೆ. ಅದು ಹಣ ಕೊಡಬೇಕಂತೇಳಿ ಹೇಳಿದ್ದೀನಿ ನಾನು ಸದನದಲ್ಲಿ. ಇದು ತಪ್ಪ? ಒಬ್ಬ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಮನುಷ್ಯ ಮಾತನಾಡ್ತಕ್ಕಂಥದ್ದು, ನನ್ನ ಸರ್ಕಾರದಲ್ಲಿ ನಾನು ಶಾಸಕನಾಗಿ ಸರ್ಕಾರ ನನ್ನದೇ ಆದಂಥ ಮುಖ್ಯಮಂತ್ರಿ ವಿರುದ್ಧ ನಾನು ಮಾತನಾಡ್ತಕ್ಕಂಥದ್ದು. ಅದಕ್ಕೆ ನಿಮ್ಮನ್ನು ಬೆಂಬಲ ಕೇಳಿದ್ದೀನಿ ನಾನು. ನೀವು ನನ್ನ ಜೊತೆ ಗೂಡ್ರಿ ನೀನು ಎದ್ದೇಳಿ ರೈತರ ಬಗ್ಗೆ ಮಾತನಾಡೋಣ ಅಂತಂದೀನಿ. ಏನು ಅಪಹಾಸ್ಯ ಮಾಡ್ತೀರಿ ರೈತರ ಬಗ್ಗೆ? ಇದು ಒಳ್ಳೆಯದಲ್ಲ. ಈ ರೀತಿ ಏನಪ್ಪ ಅಂದ್ರೆ ನಾನು ಖಂಡಿಸ್ತೇನೆ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಪೊಲೀಸ್, ಅರಣ್ಯ ಹಾಗೂ ಅಗ್ನಿಶಾಮಕ ಇಲಾಖೆ ಹುದ್ದೆಗಳ ನೇಮಕಾತಿಗಾಗಿ ಆಗಸ್ಟ್ 30ರಂದು ವಿಶೇಷ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಅಥ್ಲೆಟಿಕ್ ಅಸೋಸಿಯೇಷನ್ ಕಲಬುರಗಿಯ ಕಾರ್ಯದರ್ಶಿ ನಾಗರಾಜ್ ಮಾಳ್ಗೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಪೊಲೀಸ್, ಅರಣ್ಯ ಹಾಗೂ ಅಗ್ನಿಶಾಮಕ ಇಲಾಖೆಯ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಆಗಸ್ಟ್ 30ರಂದು ಬೆಳಗ್ಗೆ 6:30 11 ಗಂಟೆಯವರೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಕಲಬುರಗಿ ಹಾಗೂ ಜಿಲ್ಲಾಡಳಿತ ಜಂಟಿ ಆಶ್ರಯದಲ್ಲಿ ವಿಶೇಷ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಪುರುಷರಿಗಾಗಿ 1,600 ಮೀಟರ್ ಓಟದ ಸ್ಪರ್ಧೆ, ಮಹಿಳೆಯರಿಗಾಗಿ 400 ಮೀಟರ್ ಓಟದ ಸ್ಪರ್ಧೆ ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾಗುವ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಆಕರ್ಷಕ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಗುವುದು ಎಂದರು. ಇನ್ನು ಭಾಗವಹಿಸುವಿಕೆ ಮತ್ತು ನೋಂದಣಿ ಉಚಿತವಾಗಿ ಇರುತ್ತದೆ. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳು ಈ ಸದಾವಕಾಶದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಇದು ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಈಗೆಲ್ಲ ಬರುವಂಥ ಜನರೇಷನ್ಸ್ ಅಲ್ಲಿ ಕಡ್ಡಾಯವಾಗಿದೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅನ್ನೋದು ಬಹಳ ಕಡ್ಡಾಯವಾಗಿದೆ. ಅದನ್ನು ನಮ್ಮ ಮಕ್ಕಳು ಲಿಖಿತ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಆದರೆ ದೈಹಿಕ ಸಾಮರ್ಥ್ಯ ಅಥವಾ ಬೆಳೆಸುವಂಥ ಒಂದು ಹವ್ಯಾಸವನ್ನು ಕಡಿಮೆಯಾಗಿದೆ. ಆ ಉದ್ದೇಶದಿಂದ ನಮ್ಮ ಅಥ್ಲೆಟಿಕ್ಸ್ ಸಂಸ್ಥೆ ಏನಪ್ಪ ಅಂದರೆ ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ
ಅಭ್ಯರ್ಥಿಗಳು ಏನಪ್ಪ ಅಂದರೆ ಸರ್ಕಾರಿ ಜವಾಬ್ದಾರಿ ನೌಕರಿಗಳಲ್ಲಿ ಆರ್ಮಿ, ನೇವಿ ಮತ್ತು ಇನ್ನಿತರ ಸಾಕಷ್ಟು CISF, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, ಆಮೇಲೆ ಸರ್ಕಾರಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್. ಇಲ್ಲಿ ನೋಡಿ, ಮೊನ್ನೆ ಎಕ್ಸಾಮ್ ಆಯಿತು. ಇದು ದಿಢೀರಂತ ಸ್ವಲ್ಪ ನಾವು ಪ್ಲ್ಯಾನ್ ಬೇರೆ ಮಾಡಿದ್ದೀವಿ. ಅದು ನಮಗೆ ಡೇಟು ಗೊತ್ತಾಗ್ಬಿಡ್ತು. 31 10ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು ನಮ್ಮ ಮಕ್ಕಳು ಎದುರಿಸ್ತಾ ಇದ್ದಾರೆ. ಈಗ ನಮ್ಮ ಭಾಗದ 31ರಿಂದ 7ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಇದೆ. ನಮ್ಮ ಭಾಗದ ಮಕ್ಕಳು ನಾನ್ HK ರೀಜನಲ್ನೂ ಅಭ್ಯರ್ಥಿಗಳಾಗಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅವರು ಬೇರೆ ಬೇರೆ ಬೆಳಗಾವಿ, ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನಪ್ಪ ಅಂದರೆ ಇದು ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಮಕ್ಕಳಿಗೆ ಏನಪ್ಪ ಅಂದರೆ ಏನು ಭಯ ಇರುತ್ತೆ ಎದುರಿಸುವಂಥದ್ದು. ಸೊ ಅದನ್ನು ಮತ್ತು ಯಾವ ರೀತಿ ಓಡಬೇಕು ಅನ್ನೋದನ್ನು ರನ್ನಿಂಗ್ ಟ್ಯಾಕ್ಟಿಕ್ಸ್ ಅಂತೀವಿ ನಾವು. ಆ ಟ್ಯಾಕ್ಟಿಕ್ಸು ಮತ್ತು ಒಂದು ಹಂತದ ಒಂದು ಭಯವನ್ನು ಏನಪ್ಪ ಅಂದ್ರೆ ಅವರ ಒಂದು ಮನಸ್ಸಿನಿಂದ ಅದನ್ನು ತೆಗೆದುಹಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ಪಾಸಿಟಿವ್ ಮೈಂಡ್ ಫ್ರೇಮ್ ಇಟ್ಕೊಂಡು ಮಕ್ಕಳು ಏನಪ್ಪ ಅಂದರೆ ಬರುವಂಥ ಅವರ ಜೀವನದ ಪರೀಕ್ಷೆಗಳು ಇವೆಲ್ಲ ಲೈಫು ಆಗುವಂಥ ಒಂದು ಸಂದರ್ಭಗಳಿದ್ದಾವೆ. ಸೊ ಹೀಗಾಗಿ ಇದನ್ನು ಏನಪ್ಪ ಅಂದರೆ ನಮ್ಮ ಅಸೋಸಿಯೇಷನ್ನಿಂದ ಮಕ್ಕಳಿಗಾಗಿ ಏನಪ್ಪ ಅಂದರೆ ಪ್ರಥಮ ಪರಿವಾಗಿ 6000 ಮೀಟ್ರ್ ನಾವು ಓವರಾಲ್ ಏನಿದೆ ಎಷ್ಟು ಜನರು ಬರ್ತಾರೆ ಅನ್ನೋದು, ಯಾಕೆಂದರೆ ನಾವು ಒಂದು ಸ್ಕ್ಯಾನರ್ ಮಾಡಿದ್ದೀವಿ. ಈವನ್ ಕೆಲವು ಮಕ್ಕಳು ಸ್ಕ್ಯಾನರ್ ಮುಖಾಂತರ ಮಾಡಲಿಕ್ಕಾಗದೆ ಕೆಲವು ತೊಂದರೆಗಳು ಎದುರಿಸ್ತಾ ಇದ್ದಾರೆ ಅನ್ನೋದು ಕಿವಿಗೆ ಬಂದಿದೆ, ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಏನಪ್ಪ ಮುಕ್ತವಾಗಿ, ಯಾವುದೇ ಪ್ರವೇಶ ಶುಲ್ಕ ಇಲ್ಲ, ಏನಿಲ್ಲ, ನೇರವಾಗಿ ಅವರು ಮಕ್ಕಳು ಚಂದ್ರಶೇಖರ್ ಪಾಟೀಲ್ ಬೆಳಗ್ಗೆ 6 ಗಂಟೆಗೆ 6:30 ಅವರಲ್ಲಿ ರಿಪೋರ್ಟ್ ಮಾಡಿದ್ರೆ ಒಂದು ಫಾರ್ಮ್ ಕೊಡ್ತೀವಿ. ಆ ಫಾರ್ಮನ್ನು ಫಿಲಪ್ ಮಾಡಿ ಅವರು ಭಾಗವಹಿಸಲಿಕ್ಕೆ ಸಹ ಅವಕಾಶವನ್ನು ನಾವು ಮಾಡಿದ್ದೀವಿ. ಯಾವುದೇ ಥರದ ಶುಲ್ಕ ನಾವು ತಗೋತಾ ಇಲ್ಲ. ಉಚಿತವಾಗಿ ಈ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ವಿವಿಧ ಇಲಾಖೆಯ ಒಂದು ಹುದ್ದೆಗಳಲ್ಲಿ ಸೇರಬೇಕಂತ ನಾವು ಒಂದು ಉದ್ದೇಶ ನಮ್ಮ ಅಧ್ಯಕ್ಷರದಿದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ನಾವು ಈ ಎಲ್ಲ ಸುಮಾರು 42,000 ರೂಪಾಯಿ ನಗದು ಬಹುಮಾನವನ್ನು ನಾವು ನೀಡ್ತಾ ಇದ್ದೀವಿ ಪುರುಷ ಮತ್ತು ಮಹಿಳೆಯರಿಗಾಗಿ. ಇದಲ್ಲದೆ ಎಲ್ಲ ವ್ಯವಸ್ಥೆಗಳನ್ನು, ಸಕಲ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಏನಪ್ಪ ಅಂದ್ರೆ ನಾವು ಮಾಡಿಕೊಡ್ತಾ ಇದ್ದೀವಿ. ಕಲಬುರಗಿ ನಗರದಲ್ಲಿ ಖಾಸಗಿ ಶಾಲೆಗಳ ಹಾವಳಿ ಮಿತಿ ಮೀರಿದ್ದು ಅವುಗಳ ಬಸ್ಗಳ ಅತಿವೇಗದ ಚಾಲನೆಯಿಂದಾಗಿ ಸರಣಿ ಅಪಘಾತಗಳು ಸಂಭವಿಸುತ್ತಿದ್ದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಕೂಡಲೇ ಇವುಗಳಿಗೆ ಕಡಿವಾಣ ಹಾಕಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದಲ್ಲಿ ಖಾಸಗಿ ಶಾಲೆಗಳ ವಾಹನಗಳು ಗಲ್ಲಿಯಲ್ಲಿ ಸಂಚರಿಸಿ ಪ್ರತಿ ಶಾಲೆಯು ಖಾಸಗಿ ಬಸ್ ಹೊಂದದ್ದು ನಿಗದಿತ ಸಮಯಕ್ಕೆ ತಲುಪುವ ಭರದಲ್ಲಿ ಅತಿ ವೇಗದ ಚಾಲನೆ ಮಾಡುತ್ತಿರುವುದರಿಂದ ಅಪಘಾತಗಳು ಸರ್ವೇ ಸಾಮಾನ್ಯವಾಗಿವೆ ಎಂದರು. ತಡವಾಗಿ ಬಂದರೆ ಮಕ್ಕಳಿಗೆ ದಂಡ ವಿಧಿಸುವ ಕೆಲ ಶಾಲೆಗಳ ಕ್ರಮದಿಂದ ಪಾಲಕರು ಸಹ ದ್ವಿಚಕ್ರ ವಾಹನ, ಆಟೋ, ವ್ಯಾನ್ಗಳಲ್ಲಿ ಅತಿ ವೇಗದ ಚಾಲನೆ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಮಕ್ಕಳ ಜೀವ ಮಾತ್ರವಲ್ಲದೆ ಪಾಲಕರಿಗೂ ಗೊಂದಲ ಉಂಟಾಗುತ್ತಿದೆ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಖಾಸಗಿ ಶಾಲೆಯ ಮೇಲೆ ತುರ್ತು ಕ್ರಮ ಕೈಗೊಳ್ಳದೆ ಹೋದರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಾರ್ವಜನಿಕರು ಮತ್ತು ಪಾಲಕರೊಂದಿಗೆ ಸೇರಿ ಉಗ್ರವಾಗಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅಂಬಿಕಾನಗರದಲ್ಲಿ ಕೂಡ ಇದೇ ರೀತಿಯಾಗಿ ಆ ಬಸ್ ಒಳಗಡೆ ಬರಬಾರ್ದು. ನಾವು ಮೊದಲು ಕೂಡ ಅವ್ರಿಗೆ ಹೇಳಿದ್ವಿ, ಒಂದು ಅರ್ಜಿ ಕೊಟ್ಟಿದ್ದೀವಿ, SR ಮೆಹ್ತಾ ಎನ್ನೋರಿಗೆ ಲೆಟರ್ ಕೊಟ್ಟಿದ್ದೀವಿ, ಅವ್ರಿಗೆ ಕೊಟ್ಟು ಬೇರೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೀವಿ. ಏನಂದರೆ ಈಗ ಯಾವುದೇ ಒಂದು 55 ಏರಿಯಾ ವಾರ್ಡ್ಗಳಿದೆ, ಆ ವಾರ್ಡಲ್ಲಿ ಒಂದೊಂದು ಬಸ್ ಸ್ಟಾಪ್ ಹೆಂಗಿದೆ ಆ ಟೈಪು ಒಂದೊಂದು ಸ್ಟಾಪ್ ಅಂತಿರುತ್ತೆ. ಆ ಸ್ಟಾಪಲ್ಲಿ ಬಂದು ಇವರು ಶಾಲೆ ವಾಹನದವರು, ಖಾಸಗಿ ವಾಹನದವರು ಅವರು ಬಂದು ನಿಂತರೆ ಅವ್ರವ್ರ ಪೇರೆಂಟ್ಸ್ ಮಕ್ಕಳಿಗೆ ತಂದುಗಸಿ ಅಲ್ಲಿ ನಿಂತಿಗೆ ಕಾಯಬೇಕು. ಹೆಂಗಾಗಿ ಇವರು ನಾನು ಮೇಲೂ ನೀನು ಮೇಲೂ ನನ್ನ ಕಾಲೇಜ್ ಮುಂದೆ ನನ್ನ ಸ್ಕೂಲ್ ಮುಂದೆ ಅಂತ ಇವ್ರಿಗೆ ಏರುಪೇರುದಾಗ ಇವರು ಸಂಪಾದನೆಗೋಸ್ಕರ ಜನರ ಜೀವ ಜೊತೆ ಆಟ ಆಡಕತ್ತಾರೆ. ಆಲ್ರೆಡಿ ನೀವು ಕಂಡು ಮೊನ್ನೆನೇ ಒಂದು ಜೀವ ಹೋಯ್ತು, 5 ವರ್ಷ ಮಗನ ಪ್ರಾಣ ಅದ. ಈಗ ಮೊನ್ನೆ ನೋಡ್ರೆ ರೀಸೆಂಟ್ 4 ದಿನದ ವಿಷಯನೇ ದೊಡ್ಡ ಘಟನೆ ಆಗಿದೆ. 3 ಜನ ಜೀವದಿಂದ ಪಾರಾಗಿದ್ದಾರೆ. ಈಗ ಇವರು ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈಗ ನಮ್ಮ ಕಲಬುರಗಿ ನಗರ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ ಆಲ್ರೆಡಿ ರೋಡ್ಗಳು, ಗುಂಡೆಗಳು ತೆಗ್ಗೋದು ಆಲ್ರೆಡಿ ಇರ್ತವೆ. ಇವ್ರು ಏನು ಮಾಡ್ತಾರೆ, ಮನೇಲಿರೋಂಥ ಎಲ್ಲರಿಗೂ ಇದ್ದಂಥ ವಿಷಯನೇ ಟೆನ್ಷನ್ ಇದು. ಮನೇಲಿರೋಂಥ ಟೆನ್ಷನ್ನು ತೊಗೊಂಡು ಬಂದು ಮೊಬೈಲಲ್ಲಿ ಮಾತಾಡ್ಕೊಂತ, ಅಕ್ಕ ತಂಗರಿಗೆ ಮಾತಾಡ್ಕೊಂತ, ತಾಯಿದವ್ರಿಗೆ ಮಾತಾಡ್ಕೊಂತ, ಕುಟುಂಬಕ್ಕೆ ಮಾತಾಡ್ಕೊಂತ, ಯಾವುದೋ ಟೆನ್ಷನಲ್ಲಿ ಗಾಡಿ ಓಡಿಸ್ಕೊಂತ ಜನರ ಜೊತೆ ಆಟ ಆಡ್ದಂಗೆ. ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ದಯವಿಟ್ಟು ಎಲ್ಲ ಖಾಸಗಿ ಶಾಲೆ ಕಾಲೇಜ್ಗಳಿಗೆ ತಮ್ಮ ಸೆಲ್ ಫೋನ್, ನಿಮ್ಮ ಮೊಬೈಲನ್ನು ಬಂದು ನೀವೇನು ತಮ್ಮ ಒತ್ತಿರಿ. ಕಾಲೇಜ್ ಬಂದಾಗ ತಮ್ಮ ಒತ್ತಿದಾಗ 2 ಗಂಟೆ ನಿಮ್ಮ ಸೆಲ್ ಫೋನನ್ನು ದಯವಿಟ್ಟು ಅಲ್ಲಿ ಜಮಾ ಇಡ್ರಿ ಆ ಕಾಲೇಜಲ್ಲಿ, ಮಕ್ಕಳಿಗೆ ಹೋಗಿ ಬರೋತಕ್ಕ. ಆಮೇಲೆ ನಂತರ ಬೇಕಾದ್ರೆ ನಿಮ್ಮ ಮೊಬೈಲ್ ತೊಗೊಳ್ಳಿ. ಮತ್ತು ಸಾಯಂಕಾಲ
ಮತ್ತು ಅರ್ಜೆಂಟಾಗಿ ತರಕ್ಕೆ ಹೋದಾಗ ದಯವಿಟ್ಟು ತಮ್ಮ ಮೊಬೈಲ್ ಎಲ್ಲ ಯಾವ ಖಾಸಗಿ ಕಾಲೇಜುಗಳು ಶಾಲೆಗಳು ಈ ಎಲ್ಲದಕ್ಕೂ ನೀವು ಎಲ್ಲ ಈ ಕಾಲೇಜ್ದವ್ರು ಓನರ್ ಹೇಳಿದ್ರಿ ನೀವು ಆರ್ಡರ್ ಮಾಡ್ಬೇಕು ನಿಮ್ಮ ಚಾಲಕರಿಗೆ. ದಯವಿಟ್ಟು ನೀವು ಕೆಲಸ ಮಾಡಂಗಿದ್ರೆ ಮಾಡಿ, ಬಿಟ್ಟರೆ ಬಿಡಿ, ಮೊಬೈಲ್ ಮಾತ್ರ ಜಮಾ ಮಾಡ್ರಪ್ಪ. ಯಾಕಂದ್ರೆ ಈ ಮೊಬೈಲಿಂದ ಜನರ ಜೊತೆ ಜೀವನ ಜೊತೆ ಆಟ ಆಡ್ದಂಗೆ ಆಗ್ತದೆ. ಇವ್ರು ಯಾಕೊಡೋ ಟೆನ್ಷನ್ನಾಗಿ ಎಲ್ಲೋ ಇರ್ತಾರೆ. ನಮ್ಮ ಸರ್ಕಾರದಾಗಿರೋಂಥ ಈಗ ರೋಡ್ಗಳು ಸರಿಯಾಗಿಲ್ಲ ಇವತ್ತು ನಾಳೆ, ಹಂಗಾಗಿ ಜೀವ ಹೋಗತ್ತವ. ಹಂಗಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ನಮ್ಮ ಕಲಬುರಗಿ ಕರ್ನಾಟಕದ ಎಲ್ಲ ಶಾಲೆ ಕಾಲೇಜುಗಳು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ನಾನು ಗುರುತಿಸಿ ನೋಡಿದ್ದೀನಿ. ಈಗ ಒಂದು ಕಾಲೇಜ್ ಅಂದಮೇಲೆ ಅದಕ್ಕೆ ಈಗ ಒಂದು ಹೋಟ್ಲಿಗೆ ಹೋದಾಗ ದೋಸೆ ಇಡ್ಲಿ ಅಂತ ಒಂದು ರೇಟ್ ಆಗಿರ್ತಾರೆ. ಅದಕ್ಕೆ ಇದು ಈ ರೇಟ್ ಇದೆ, ಬೇಕು ಟಿಫಿನ್ ಮಾಡಿರಲ್ಲ ಹೋಗ್ರಿ ಅಂತ ಅನ್ಬೋದು. ಅದೇ ರೀತಿಯಾಗಿ ಕಾಲೇಜ್ಗೆ ಒಂದು ಬೋರ್ಡಿಗೆ ಒಂದು ದುಡ್ಡು ಹಾಕ್ಬೇಕು. ಎಷ್ಟಪ್ಪ ಅಂದರೆ ಕಾಲೇಜ್ಗೆ ಒಂದು ವರ್ಷಿಗೆ 1 ಲಕ್ಷನೋ 80,000ನೋ 60,000ನೋ, ನಮ್ಮ ಕಾಲೇಜದು ಬಸ್ಸಿಂದು ಒಂದು ವರ್ಷಿಗೆ 9,000ನೋ 8,000ನೋ ಅದು ಆಗ. ಯಾಕಂದರೆ ಬಡವ್ರು ಬಂದಾಗ ನೋಡ್ತಾರಲ್ಲಿ ನನ್ನ ಕೈಲಿಂದ ಅಡ್ಮಿಷನ್ ಮಾಡಿಸೋಬೋದಾ ಮಾಡಿಸೋಕ್ಕಾಗಂಗಿಲ್ಲ ಅನ್ನೋಂಥ ವಿಷಯ ಕ್ಲಿಯರ್ ಕಟ್ಟಾಗಿ ಅಲ್ಲೇ ಗೊತ್ತಾಗ್ತದೆ. ಈಗ ಏನಂತದಪ್ಪ ಅಂದ್ರೆ 1000 ಸೀಟ್ ಇರ್ತಾವೆ ಒಂದು ಕಾಲೇಜಲ್ಲಿ. 1000 ಸೀಟ್ ಇದ್ದಾಗ ಸ್ಟಾರ್ಟಿಂಗ್ ಇವರು ನನ್ನ ಕಾಲೇಜಲ್ಲಿ ಜನ ಭರ್ತಿಯಾಗಲಿ ಏಟೇ ಕೊಡಲಿಯಪ್ಪ ಅಂತ ಒಂದು 50 ಆಗಲಿ 60 ಆಗಲಿ 40 ತೊಗೊಂತಾರೆ ಸ್ಟಾರ್ಟಿಂಗ್. ಲಾಸ್ಟಲ್ಲಿ ಒಂದು 200 ಸೀಟ್ ಉಳಿದಿರ್ತಾವೆ. ಅವಾಗ ಏನು ಮಾಡ್ತಾರೆ ಇವರು, ಬದಲಾವಣೆ ಆಗ್ತದೆ. ನನಗೆ ಎಲ್ಲ ಫುಲ್ ರೆಸ್ಟ್ ಆಗ್ಯದ, ಉಳ್ದ 200 ಸೀಟ್ ಉಳ್ದಾವ. ನಮ್ಮ ಕಾಲೇಜ್ ಇವತ್ತು ಹೆಂಗೆ ಚಲೋ ನಡೆದ. ಅವಾಗ ಏನು ಮಾಡ್ತಾರೆ, 60,000 ಇದ್ದದ್ದು ಇದಕ್ಕೆ ಕೆಲವು 80ಕ್ಕೆ ಕೊಡ್ತಾರೆ, ಕೆಲವ್ರಿಗೆ 70ಕ್ಕೆ ಕೊಡ್ತಾರೆ, ಕೆಲವು ಲಕ್ಷ ಕೊಡ್ತಾರೆ, ಕೆಲವರು MLA ರಿಕ್ವಿಟ್ ಬಂತಪ್ಪ ಅಂದ್ರೆ ಮತ್ತೆ 40ಕ್ಕೆ ಕೊಡ್ತಾರೆ. ಚಿತ್ತಾಪುರ ನಾಗಾವಿ ನಗರದ ನಂದಿಬಾವಿ ಹತ್ರ ಸರ್ಕಾರಿ ಜಾಗದಲ್ಲಿ ಕಳೆದ 20 ರಿಂದ 25 ವರ್ಷಗಳಿಂದ ವಾಸವಿರುವ ಬಡ ಕುಟುಂಬಗಳಿಗೆ ತಾಲೂಕಾ ದಂಡಾಧಿಕಾರಿ ಏಕಾಏಕಿ ನೋಟಿಸ್ ನೀಡಿ ಜಾಗ ಖಾಲಿ ಮಾಡಿಸುವಂತೆ ಸೂಚಿಸಿರುವುದನ್ನು ಖಂಡನೀಯವಾಗಿದೆ ಎಂದು ಕೋಮರಾಮ ಭೀಮಗೊಂಡ ಕುರುಬ ಸಮಾಜದ ಅಧ್ಯಕ್ಷ ಬಸವರಾಜ ಮದರ್ಗಿ ಖಂಡಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಕೋಟೆಯಲ್ಲಿ ಅನಧಿಕೃತವಾಗಿ ವಾಸವಿರುವ ಕುಟುಂಬಗಳನ್ನು ತೆರವುಗೊಳಿಸುವಂತೆ ಹೈಕೋರ್ಟ್ ಆದೇಶ ನೀಡಿದ್ರು. 2025ರಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡ್ರು. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾಗಾವಿ ಬಡವರಿಗೆ ಒಂದು ನ್ಯಾಯ, ಕೋಟೆ ಅವರಿಗೆ ಒಂದು ನ್ಯಾಯವೇ ಎಂದು ಪ್ರಶ್ನೆ ಮಾಡಿದರು. ಇನ್ನು ರಸ್ತೆ ಗುಂಡೆ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದ ಬಿಜೆಪಿ ಯುವ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಮುಖಂಡರು ಫೋನ್ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಈ ಗುಂಡಾಗಿರಿಗೆ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಇನ್ನು ಶಹಬಾದ್ ತಾಲೂಕಿನ ಬೆಳೆ ವಿಮೆ ವಿತರಣೆಯಲ್ಲಿ ತಾರತಮ್ಯ ನಡೆದದ್ದು. ಕಳೆದ ವರ್ಷ ಮೇ ತಿಂಗಳಿನಿಂದ ಸತತ ಮಳೆ, ನದಿ ಹಳ್ಳಕೊಳ್ಳ ಉಕ್ಕಿ ಸಾವಿರಾರು ಎಕರೆ ಬೆಳೆ ಜಲಾವೃತವಾಗಿ ನಾಶವಾಗಿದೆ. ಇನ್ನೂ ಕೂಡ ರೈತರಿಗೆ ಪರಿಹಾರಧನ ನೀಡಿಲ್ಲ. ಇದು ರಾಜಕೀಯ ದ್ವೇಷದ ಮಲತಾಯಿ ಧೋರಣೆ ಎಂದು ಖಂಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಒಂದು ತುಷ್ಟೀಕರಣ ನೀತಿಯನ್ನ, ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. ಇದಕ್ಕೆ ಒಂದು ತಾಜಾ ಉದಾಹರಣೆ ಎಂದರೆ, ಇತ್ತೀಚೆಗೆ ಚಿತ್ತಾಪುರ ನಾಗವಿ ಎಲ್ಲಿರ್ತಕ್ಕಂಥ ನಂದಿಬಾವಿ ಹತ್ತಿರ ಸರ್ಕಾರಿ ಜಾಗ ಇದೆ. ಅದು ಅಂದರೆ ಪುರಾತತ್ವ ಇಲಾಖೆಗೆ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಜಾಗ. ಅಲ್ಲಿ ಸುಮಾರು ಕಳೆದ 20-25 ವರ್ಷಗಳಿಂದ ಅನೇಕ ಕುಟುಂಬಗಳು ಅಲ್ಲಿ ವಾಸ ಮಾಡ್ಲತ್ತಾರ. ಇತ್ತೀಚೆಗೆ ಅಲ್ಲಿನ ಚಿತ್ತಾಪುರದ ತಾಲೂಕು ದಂಡಾಧಿಕಾರಿಗಳು ಹಾಗೇನೆ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಟ್ಟು ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟರು. ನೀವು ಇಲ್ಲಿ ಖಾಲಿ ಜಾಗ ಇಲ್ಲಿ ಜಾಗವನ್ನ ಖಾಲಿ ಮಾಡಬೇಕು, ತೆರವುಗೊಳಿಸ್ಬೇಕಂತ ಹೇಳಿದ್ರು. ಅವರಿಗೆ ಸಮಾವೇಶನ ಕೊಡ್ತಲ್ಲ, ಹೋಗಿ ಅಂತ ಅವ್ರು ಹೇಳತ್ತಾರ. ಈಗ ಅವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೊಂದು ಪ್ರೇಮ ವ್ಯವಸ್ಥೆ ಮಾಡ್ಬೇಕಲ್ಲ. ಇಲ್ಲಿಯ ಜಿಲ್ಲಾಡಳಿತ ಆಗ್ಲಿ, ಕಾಂಗ್ರೆಸ್ದ ಒಂದು ನೀತಿಗಳಾಗ್ಲಿ ದ್ವಂದ್ವ ನಡೆಯದವು. ಚಿತ್ತಾಪುರ ನಾಗವಿ ಕ್ಷೇತ್ರದಲ್ಲಿರ್ತಕ್ಕಂಥ ಆ ಕುಟುಂಬಕ್ಕೂ ವಂದನೆಯ, ಕಲಬುರಗಿಯ ಕೋಟೆಯಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ವಂದನೆಯ. ಅಂದ್ರೆ ಹಿಂದೂಗಳಿಗೆ ವಂದನೆಯ, ನಾಗವಿ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದೂಗಳ ಕುಟುಂಬಕ್ಕೆ ವಂದನೆಯ, ಕಲಬುರಗಿ ಕೋಟೆಯಲ್ಲಿರ್ತಕ್ಕಂಥ ಮುಸ್ಲಿಂ ಕುಟುಂಬಗಳಿಗೆ ವಂದನೆಯ.
ಇದು ಪ್ರಜಾಪ್ರಭುತ್ವನ? ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ, ಇದು ಯಾವ ಜಾತ್ಯತೀತೆ? ಈಗಾಗಲೇ 2000 ಹೈಕೋರ್ಟ್ ಕಲಬುರಗಿ ಕೋಟೆಯಲ್ಲಿರ್ತಕ್ಕಂಥ ಕುಟುಂಬದವ್ರಿಗೆ ತೆರವುಗೊಳಿಸ್ರಿ, ಜಾಗ ಖಾಲಿ ಮಾಡಿಸ್ರಿ ಅಂತ ಹೇಳಿದೆ. 2025ರಲ್ಲಿ ಹೈಕೋರ್ಟ್ ಆದೇಶ ಕೂಡ ಚೀಮಾರಿ ಹಾಕಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಆದರೂ ಕೂಡ ಜಾಗ ಖಾಲಿ ಮಾಡ್ತಾ ಇಲ್ಲ. ಅಂದ್ರೆ ಒಂದು ಕೋಮಿನ ಜನರನ್ನ ತುಷ್ಟೀಕರಣ ಮಾಡತಕ್ಕಂಥ ನೀತಿ ಈ ಕಾಂಗ್ರೆಸ್ ಮೊದಲಿಂದ ನಡ್ಕೊಂಡು ಬಂದಿದೆ, ಇವತ್ತಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದೆ. ಆಗಸ್ಟ್ 28ರಂದು 12ನೇ ಶತಮಾನದ ಶರಣ ಚಳವಳಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆ ನೀಡಿರುವ ಕಾಯಕ ಯೋಗಿ ದಾಸೋಹಜ್ಞಾನಿ ಶರಣ ನೂಲಿಯ ಚಂದಯ್ಯನವರ 919ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಮಾಜದ ಮುಖಂಡರಾದ ಹನುಮಂತ ಭಜಂತ್ರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಕೋರಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 28ರಂದು ಬೆಳಗ್ಗೆ 9:30 ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ 12ನೇ ಶತಮಾನದ ಶರಣ ಚಳುವಳಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆ ನೀಡಿರುವ ಕಾಯಕ ಯೋಗಿ ದಾಸೋಹಿಜ್ಞಾನಿ ಶರಣ ನೂಲಿಯ ಚಂದಯ್ಯನವರ 919ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದರು. ಇನ್ನು ಜಯಂತಿ ಕಾರ್ಯಕ್ರಮದಲ್ಲಿ ಕೋರಮ ಸಮಾಜದ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಲಾಗುವುದು ಹಾಗೂ ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಹೊಂದಿದ ಸಮಾಜದ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಶರಣ ಕಾಯಕ ನೂಲಿ ಚಂದಯ್ಯನವರ ಜಯಂತ್ಯೋತ್ಸವದ ನಮ್ಮ 1919ನೇ ಸಾಲಿನ 28/8/2020ರಂದು ನೂಲಿ ಚಂದಯ್ಯನವರ ಜಯಂತ್ಯೋತ್ಸವವನ್ನು ಮಾಡಬೇಕೆಂದು ಅದ್ಧೂರಿಯಾಗಿ ಮಾಡಲು ನಾವು ನಿಶ್ಚಯಿಸಿದ್ದೇವೆ. ಆದ ಕಾರಣ ತಾವು ನಮ್ಮ ಎಲ್ಲ ಅದ್ಧೂರಿಯಾಗಿ ನಮ್ಮ ಮೆರವಣಿಗೆ ಹಾಗೂ ನಮ್ಮ ಜಯಂತ್ಯೋತ್ಸವವನ್ನು ಸರಿಯಾಗಿ ನಡೆಸಿಕೊಂಡು ಹೋಗಲು ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಿದೆ ಎಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಾ, ಬೆಳಗ್ಗೆ 28 ತಾರೀಕು ಬೆಳಗ್ಗೆ 9:00 ರೀ ಇಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರ ಮೂರ್ತಿಲಿಂದ ಇಲ್ಲಿಂದ ಒಂದು ಮೆರವಣಿಗೆ ಹೋಗ್ತದೆ ರೀ. ಮೆರವಣಿಗೆ ಹೋಗಿ ಅದು ಸಾಂಸ್ಕೃತಿಕ ಇಲ್ಲಿಂದ ಹೋಗಿ ಜಗತ್ ವೃತ್ತದಿಂದ ರಂಗಮಂದಿರವರೆಗೆ ಮೆರವಣಿಗೆ ಅದ ರೀ. ಮೆರವಣಿಗೆ ಅದು ಆದಮೇಲೆ ನಾವು ಒಂದು ಸ್ವಾಗತ ಕೋರ್ಕೊಂಡು ಅದಾದಮೇಲೆ ನಮ್ಮಲ್ಲಿರೋಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು, ನಮ್ಮ ಸಮಾಜ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ ಮಾಡತ್ತೇವೆ ಮುಂದಿನವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ. ಮತ್ತು ಅದಾದಮೇಲೆ ನಮ್ಮ ಸಮಾಜದ ಒಂದು ಸರ್ಕಾರಿ ನೌಕರರಾಗಲಿ, ಒಂದು ಮುಖಂಡರು ಯಾರು ಉದ್ಯಮಿಗಳಾಗಲಿ ಇದ್ದವ್ರಿಗೆ ಅವ್ರಿಗೆ ಮತ್ತು ನಮ್ಮ ಕಡೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದು ಆದಮೇಲೆ ನಮ್ಮದು ಈ ಜಯಂತಿ ಕಾರ್ಯಕ್ರಮಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಜಗದೇವ್ ಗುತ್ತೇದಾರ್ ಅವರು ಮತ್ತು ಜೆಸ್ಕಾಂ ಅಧ್ಯಕ್ಷರ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು, ಅಧ್ಯಕ್ಷರಾದ ಮತ್ತು ಕೂಡ ಅಧ್ಯಕ್ಷರಾದ ಮಜರಂ ಅಲಿ ಖಾನ್ ಅವರು ಮತ್ತು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಅಧಿಕಾರಿ ಶ್ರೀಮತಿ ಜಗದೇವಿ ಶಿವಕೇರಿ, ಹಿರಿಯ ದಲಿತ ಮುಖಂಡರಾದ ಶ್ಯಾಮ್ ನಾಟೇಕರ್, ಮಹಾಂತಪ್ಪ ಸಂಗಾವಿ, ಕೊರಮ ಸಮಾಜ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಹನುಮಂತ ಭಜಂತ್ರಿ ಕರಜಗಿ ಇವರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸೊ ತಾವು ಕೃಷಿಕಲ್ಪ ಫೌಂಡೇಶನ್ ಸಂಸ್ಥೆ ವತಿಯಿಂದ ಸ್ಮಾರ್ಟ್ ಆಪ್ ಪ್ರಾಡಕ್ಟ್ ಲಾಂಚ್ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಗಾಜಿಪುರ ಪ್ರದೇಶದ ಹನುಮಾನ ದೇವಸ್ಥಾನ ಬಳಿ ಇರುವ ಕೃಷಿಕಲ್ಪ ಫೌಂಡೇಶನ್ ಸಂಸ್ಥೆಯ ಕಚೇರಿಯಲ್ಲಿ ಕೃಷಿಕಲ್ಪ ಫೌಂಡೇಶನ್ ಸಂಸ್ಥೆಯಿಂದ ಸ್ಮಾರ್ಟ್ ಆಪ್ ಪ್ರಾಡಕ್ಟ್ ಲಾಂಚ್ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ಚಾಲನೆ ನೀಡಿ ಮಾತನಾಡಿದರು. The biggest advantage what they got is they got verified from Karnataka GKVP as well as National Survey. There is only 2 museum campuses for agriculture. They have done a parallel study. So now we have got a certificate from National University. That 90% is one. First code 80.
ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಅದರ ಮೂಲಕ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಅತಿ ಅವಶ್ಯಕತೆ ಇರ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥದ್ದು ಲೀಪ್ ಅಂತ ITBT ಇಲಾಖೆಯಿಂದ ಲೀಪ್ ಅನ್ನುವಂಥ ಒಂದು ಯೋಜನೆಯನ್ನು 2 ವರ್ಷದ ಹಿಂದೆ ಪ್ರಾರಂಭ ಮಾಡಿರ್ತಾರೆ. ಅದರಲ್ಲಿ ಬೆಂಗಳೂರಿನಿಂದ ಆಚೆಯೂ ಸಹ ಹೊಸ ಉದ್ಯಮಿಗಳಿಗೆ ಯಂಗ್ಸ್ಟರ್ಸ್ ಆಂಟ್ರಪ್ರಿನರ್ಸ್ಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನುದಾನ ಅಷ್ಟೇ ಅಲ್ಲ, ಅವರಿಗೆ ಲೀಗಲ್ ಸಪೋರ್ಟ್, ರೆಗ್ಯುಲೇಟರಿ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಐಡಿಯೇಷನ್ ಆ್ಯಂಡ್ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ಸ್ಕೇಲ್ ಫಾಸ್ಟ್ ಅಂತ ಏನು ಹೇಳ್ತೀವಿ, ಈ ನಿಟ್ಟಿನಲ್ಲಿ ಬಹಳಷ್ಟು ವಿನೂತನ ಕಾರ್ಯಕ್ರಮಗಳನ್ನು ITBT ಇಲಾಖೆ ಹಮ್ಮಿಕೊಂಡಿದೆ. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿಯೂ ಸಹ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಅಗ್ರಿಕಲ್ಚರ್ ಅಂತ ನಾವು 3-4 ತಿಂಗಳ ಹಿಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಅದರ ಸೆಂಟರ್ ಆಫ್ ಎಕ್ಸಲೆನ್ಸಿನ ಮುಖ್ಯಸ್ಥರಾಗಿರುವಂಥ CM ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆ ಒಂದು ಮೊದಲನೇ ಹಂತದಲ್ಲಿ ಆ ಒಂದು ಸಂಸ್ಥೆ ಮೂಲಕ ನಾವೀಗ ಸುಮಾರು 14 ಸ್ಟಾರ್ಟಪ್ಸ್ಗಳನ್ನು ಅಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ತರಬೇತಿ, ಸಾಮರ್ಥ್ಯ ಹೆಚ್ಚಿಸುವಂಥ, ಸಾಮರ್ಥ್ಯವರ್ಧನೆ ಮಾಡುವಂಥ, ವೃದ್ಧಿಸುವಂತಹ ಒಂದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ. 2 ವರ್ಷ ತಾವು 3 ವರ್ಷದ ಒಂದು BBA BCom ಕೋರ್ಸ್ ಮಾಡ್ತಾರೆ, ಆಮೇಲೆ 2 ವರ್ಷ MBA ಮಾಡ್ತಾರೆ. 5 ವರ್ಷದ ಒಂದು ಏನು ಅನುಭವ ಇರುತ್ತೆ, ಅದೇ ರೀತಿಯಲ್ಲಿ ಒಂದು ಕಂಪ್ರೆಸ್ಡ್ MBA ಅಂತಲೇ ಹೇಳ್ಬೋದು. ಅಲ್ಲಿ ಸಿಗ್ತಕ್ಕಂಥ ಒಂದು ಅನುಭವ ಏನಿದೆ ಮಕ್ಕಳಿಗೆ ಅಥವಾ ಯುವಕರಿಗೆ ಏನಿದೆ, ಇಟ್ ಈಸ್ equivalent to studying for 2-3 years and obtaining a degree, and perhaps even more with the kind of exposure that they get through that system. We hope that ಇದೇನು 14 ಜನ ಅಲ್ಲಿ ಸ್ಟಾರ್ಟಪ್ಸ್ ಇದ್ದಾರೆ, ಅವರು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಲಕ್ಷದಿಂದ ಕೋಟಿಗಳಷ್ಟು ಎಲ್ಲರೂ ವಹಿವಾಟು ಮಾಡಬೇಕು, ಹೆಚ್ಚಿನ ಹೂಡಿಕೆ ನಮ್ಮ ಭಾಗಕ್ಕೆ ತರಬೇಕು, ಅವರಿಂದ ನೂರಾರು ಅಷ್ಟೇ ಅಲ್ಲ ಸಾವಿರಾರು ಅಲ್ಲಿ ಉದ್ಯೋಗ ಸೃಜನೆ ಆಗಬೇಕು ಅನ್ನೋ. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸುಲೇಪೇಟೆ ಗ್ರಾಮದಲ್ಲಿ ಈದ್ ಮಿಲಾದುನ್ ನಬಿ ಪ್ರಯುಕ್ತ ರಕ್ತದಾನ ಶಿಬಿರ ಜರುಗಿತು. ಸುಲೇಪೇಟೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಮಜ್ಲಿಸ್ ಎ ಟಿಪ್ಪು ಸುಲ್ತಾನ್ ಕಮಿಟಿ ಹಾಗೂ ಜಾಮಿಯಾ ಮಸ್ಜಿದಿ ಕಮಿಟಿ ಸಂಯುಕ್ತಾಶ್ರಯದಲ್ಲಿ ಈದ್ ಮಿಲಾದುನ್ ನಬಿ ಪ್ರಯುಕ್ತ ರಕ್ತದಾನ ಶಿಬಿರ ಜರುಗಿತು. ಈ ಸಂದರ್ಭದಲ್ಲಿ ಸುಲೇಪೇಟೆ ಗ್ರಾಮದ ವಿವಿಧ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಿಂಚೋಳಿಯಲ್ಲಿ ಮುಸ್ಲಿಂ ಬಾಂಧವರ ವತಿಯಿಂದ ಈದ್ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತವಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಚಿಂಚೋಳಿಯಲ್ಲಿ ಮುಸ್ಲಿಂ ಬಾಂಧವರು ಈದ್ ಎ ಮಿಲಾದುನ್ ನಬಿ ಪ್ರಯುಕ್ತವಾಗಿ ತಾಲೂಕು ಮುಸ್ಲಿಂ ಅಭಿವೃದ್ಧಿ ಕಮಿಟಿ ಮತ್ತು ಜಮಿಯತ್ ಉಲ್ಮಾ ಹಾಗೂ ಮುಸ್ಲಿಂ ಬಾಂಧವರ ವತಿಯಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮತ್ತು ಉಪಹಾರವನ್ನ ನೀಡಲಾಯಿತು. ನಂತರ ಮದೀನಾ ಮಸ್ಜಿದಿಯಲ್ಲಿ ರಕ್ತದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಹಬ್ಬ ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮಾಜದ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. अभी प्रोग्राम चलने वाला है, सभी तरह से गुजारिश है कि कहीं नहीं जाए.
ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜೀವನ್ ಯಾಕಾಪುರ್ ಮಾತನಾಡಿದರು. आज ईद खाली हमारा समाज का है, हमारा मुल्क ही नहीं, ये पूरा भारत देश का है. हम सब मिलके बनाना मुमकिन. आज जो काम जो करे हैं वो आज हमारे मदीना मस्जिद में ये हमारे को सबके सामने एक एग्जाम्पल हो गया है. कहीं को बोले तो आजकल क्या चल रहा है कि हिंदू मुस्लिम हम दूसरे मगर यहाँ कोई भी नहीं. हम सब एक है, हम सब भाई हैं. हमारा खून एक है, हम पीने का पानी एक है, हम रहने का जगह एक है, हम लेने का हवा भी एक ही है. मगर इसमें भी कोई भी गलत नहीं. मैं यहाँ पे बोलना चाहता हूँ प्रेस मुखातर सामने कि हम सब एक है, हम सब हिंदुस्तान के भाई. और आज इस मस्जिद में जो कमेटी वाले कर रहे ये सब एक्टिविटीज जो जनरल एक्टिविटीज आज चल रहा है ये बहुत बेहतरीन है. एक मादरी रहता. आज जो स्टूडेंट को भी बोले मदरसा कि यहाँ पे क्विज टेस्ट है कि 100 के 100 आंसर उन लोग ध्यान से क्वेश्चन को आंसर दिए बोले तो उतना आसान बात नहीं. तो यहाँ पे मालूम होता है कि बच्चे हम सब क्या भी रहना पढ़ाई में आ गया तो सब कुछ है. तो बोले तो विशेष आपके लोगों में पढ़ाई कम है, मेहनत ज्यादा है. मगर ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಸೈಯದ್ ಸಜ್ಜಾದೆ ಅಕ್ಬರ್ ಹುಸೇನಿ, ಸಿಪಿಐ ಕಪಿಲ್ ದೇವ್, ಗೋಪಾಲರಾವ್ ಕಟ್ಟಿಮನಿ, ಮಸ್ತಾನ್ ಅಲಿ ಪಟ್ಟೇದಾರ್, ಕೆಎಂ ಬಾರಿ, ಅಬ್ದುಲ್ ಬಾಜಿದ್, ಡಾಕ್ಟರ್ ಮೊಹಮ್ಮದ್ ಗಫರ್, ಡಾಕ್ಟರ್ ಅಬ್ದುಲ್ಲಾ ಅಜೀಜ್, ಲಕ್ಷ್ಮಣ್ ಅವಂಟಿ, ಸೈಯದ್ ಶಬ್ಬೀರ್, ಖಲೀಲ್ ಪಟೇಲ್, ಅಹಮದ್ ಬಾಗ್ವಾನ್, ಮದೀನ್ ಸೌದಾಕರ್, ಮೌಲಾನಾ ಅಹಮದ್ ಹಾಸ್ಮಿ, ಅಕ್ರಂ ಪಾಷಾ ಮೊಮಿನ್ ಸೇರಿದಂತೆ ಮುಸ್ಲಿಂ ಮುಖಂಡರು ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆಯಲ್ಲಿ ನೈ ಸಂಸ್ಥೆ ನಡೆಸಿರುವ ಅಕ್ರಮ ಮತ್ತು ವಂಚನೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜೆಡಿಎಸ್ ನಿಯೋಗ ಇಂದು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಸಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಶಾಸಕರು, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಅವರು ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಹೈಕೋರ್ಟ್ ತೀರ್ಪಿನ ಪ್ರತಿ ಸಮೇತ 5 ಪುಟಗಳ ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನೈಸ್ ಯೋಜನೆ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ನಾವು 2 ವಾರ ಗಡುವು ಕೊಟ್ಟಿದ್ದೇವೆ. ಸರ್ಕಾರ ನೈಸ್ ಯೋಜನೆಯನ್ನು ವಶಪಡಿಸಿಕೊಳ್ಳದೆ ಹೋದ್ರೆ ಜೆಡಿಎಸ್ ಉಗ್ರವಾಗಿ ಹೋರಾಟ ಮಾಡಲಿದೆ. ನೈಸ್ ಅಕ್ರಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಿದ್ದೇವೆ. ಗುರುವಾರ ಶುಕ್ರವಾರ ವೆಬ್ಸೈಟ್ ರಿಲೀಸ್ ಮಾಡ್ತೇವೆ. ಅದರಲ್ಲಿ ಎಲ್ಲ ದಾಖಲಾತಿ ಜನರಿಗೆ ಸಿಗೋ ಹಾಗೆ ಮಾಡುತ್ತೇವೆ ಎಂದರು. ನಿಯೋಗ ಜೆಡಿಎಲ್ಪಿ ನಾಯಕರು ಸನ್ಮಾನ್ಯ ಸುರೇಶ್ ಬಾಬಣ್ಣರವರು ಜೊತೆಯಲ್ಲಿ ಕೌನ್ಸಿಲ್ ಲೀಡರ್ ಆಗಿರ್ತಕ್ಕಂಥ ಮಾನ್ಯ ಭೋಜೇಗೌಡರು, ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಘನತೆ ಹೊತ್ತ ರಾಜ್ಯಪಾಲರ ಒಂದು ಸಮಯವನ್ನು ಕೇಳಿ ಇವತ್ತು ಅವರು ನಮಗೆ ಸಮಯ ನಿಗದಿ ಮಾಡಿಕೊಟ್ಟಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ವಿಚಾರಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ ಅಂತ. ಹೈಕೋರ್ಟ್ನ ವಿಭಾಗದ ಒಂದು ಪೀಠ ಏನಿದೆ, ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊರಗಾಕಿದೆ. ಜೂನ್ 29ನೇ ತಾರೀಕು ಬಂದಂಥ ಒಂದು ತೀರ್ಪಿನಲ್ಲಿ, ಒಂದು ಆದೇಶದಲ್ಲಿ ಉಲ್ಲೇಖವಾದಂಥ ಒಂದು ಅಂಶ ಭಾಳ ಕ್ಲಿಯರ್ ಆಗಿದೆ. ನೈಸ್ ಇಸ್ ನಾಟ್ ಸೋ ನೈಸ್ ಅಂತಕ್ಕಂಥದ್ದು. ಅಂದರೆ ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹಗರಣ. ಇಂದಿನಿಂದ ಅಲ್ಲ, ಕಳೆದ 2.5 ದಶಕಗಳಿಂದನೂ ಕೂಡ ನಿರಂತರವಾಗಿ ಈ ಒಂದು ಹಗರಣ ಇದೇ ರೀತಿ ನಡೀತಾನೆ ಬಂದಿದೆ. ಕಾರಣ ಏನಂದರೆ ನಿಮಗೆ ಗೊತ್ತಿದೆ, FWA ಅಗ್ರಿಮೆಂಟ್ ಬಗ್ಗೆ ಈಗಾಗಲೇ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಜಡ್ಜ್ಮೆಂಟ್ ಕಾಪಿಯ ಒಂದು ಆರ್ಡರ್ ಕಾಪಿಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಮಾಧ್ಯಮದ ಮಿತ್ರರಲ್ಲಿ ಮಾತನಾಡಿದರು. ಕೋರ್ಟ್ ಹೇಳ್ತಾ ಇರತಕ್ಕಂಥದ್ದಿಷ್ಟೇ, 20-25 ವರ್ಷದಿಂದ ಅಲ್ಲಿ ರೈತರ ಜಮೀನನ್ನು ತಾವೇನು ಭೂಸ್ವಾಧೀನ ಮಾಡ್ಕೊಂಡ್ರಿ. ಅಂದರೆ ಇಲ್ಲಿ KDB ಥ್ರೂ ಅಕ್ವಿಸಿಷನ್ ಆಯಿತು, ಅದೊಂದು ನೋಡಲ್ ಏಜೆನ್ಸಿ ಆಗಿ ಅಕ್ವಿಸಿಷನ್ ಮಾಡಿದ ನಂತರ ರೈತರಿಗೆ ಯಾವ ಒಂದು ಅವಾರ್ಡ್ಗಳು ಸಿಕ್ಕಬೇಕಾಗಿತ್ತು, ಅದರಲ್ಲಿ ವಿಳಂಬ ಆಯಿತು. ಕಂಪನ್ಸೇಷನ್ಗಳು ಇಲ್ಲಿವರೆಗೂ ಸಿಕ್ಕಿಲ್ಲ. ಸರಿಸುಮಾರು 67%ಗೂ ಹೆಚ್ಚು ಜನ ರೈತರನ್ನ ಇವತ್ತು ಅವರ ಸ್ವಂತ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡು ಇವತ್ತು ಅವ್ರ ಕೈಯನ್ನು ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು
ಕೋರ್ಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಆ್ಯಕ್ಟನ್ನು ಮೆನ್ಷನ್ ಮಾಡ್ತಾರೆ. 300 ರೈಟ್ ಟು ಪ್ರಾಪರ್ಟಿ ಆ್ಯಕ್ಟ್ ಅಂತಕ್ಕಂಥದ್ದನ್ನ ಸಂವಿಧಾನದ ಒಂದು ವಿಧಿಯ ಒಂದು ಆ್ಯಕ್ಟ್ ಏನಿದೆ ಆ ಒಂದು ಆ್ಯಕ್ಟನ್ನೇ ಮುಂದಿಟ್ಕೊಂಡು ಕೋರ್ಟಿನ ಒಂದು ಆದೇಶ ಹೊರಡಿಸಿದ್ದಾರೆ. ಯಾವ ಒಂದು ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಕೆಲವೊಂದಷ್ಟು ರೈತರ ಭೂಮಿಯನ್ನು ಸಂಪೂರ್ಣವಾಗಿ ಅದನ್ನು ರದ್ದುಗೊಳಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಹೈಕೋರ್ಟು ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಇದ್ರ ಮಧ್ಯೆ ನಮ್ಮೆಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದರೆ, ಇಷ್ಟೆಲ್ಲ FWA ಮೆನ್ಷನ್ ಆದಂಥ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಸಂಪೂರ್ಣವಾದಂಥ ವಯೋಲೇಷನ್ಸ್ ಆಗಿರ್ತಕ್ಕಂಥದ್ದು. 111 ಕಿಲೋಮೀಟ್ರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಯಾವ ಒಂದು 6 ಲೇನ್ ರಸ್ತೆ ದೇವೇಗೌಡರು ಸಾಹೇಬರು MOU ಮಾಡಿದ್ರು ಅಂತಕ್ಕಂಥದ್ದು ಏನು ಚರ್ಚೆ ಮಾಡ್ತಾರೆ. ಅವ್ರು MOU ಮಾಡಿದ ಕಾರಣನೇ ಒಂದು ವಿಷನನ್ನು ಇಟ್ಕೊಂಡು ಅವತ್ತೇ ಈ 6 ಲೇನ್ ರಸ್ತೆ ಬರಬೇಕು ಅಂತಕ್ಕಂಥದ್ದು ಆ MOU ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿತ್ತು. ಆದರೆ FWA ಸೈನ್ ಆದಂಥದ್ದು 1990. ವಿಷ್ಣು ಈವರೆಗಿನ ಸುದ್ದಿಗಳು ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸೆಳೆಯುವ ಸಿರೆ ಅಂದವು ಮೈ
ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.